ಎಜಿ ನ್ಯೂಸ್ಗೆ ಸ್ವಾಗತ. ನಿಜವಾದ ಬಡವರಿಗೇನೆ ಆ ದೇವರು ತುಂಬಾ ಕಷ್ಟ ಕೊಡುವುದು ಎಂಬುದಕ್ಕೆ ಈ ವರದಿ ಸಾಕ್ಷಿ ನೋಡಿ. ಸಂತೋಷ್ ಮಂತಯ್ಯ ಎಂಬ ಚಿತ್ರ ಕಲಾವಿದನು ತೀವ್ರ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದು ಸಾವು ಬದುಕಿನ ನಡುವೆ ತುಂಬಾ ಹೋರಾಟ ಮಾಡ್ತಾ ಇದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಯಲ್ಲಿ ಸದ್ಯ ದಾಖಲಾಗಿದ್ದಾರೆ. ಲಿವರ್ ಚಿಕಿತ್ಸೆ ಮಾಡಲು 15 ಲಕ್ಷಗಳ ಅವಶ್ಯಕತೆ ಇದ್ದು ಇವರು ತುಂಬಾ ಬಡ ಕುಟುಂಬದವರಾಗಿದ್ದಾರೆ. ಈಗಾಗಲೇ ಎಲ್ಲ ಜನಪ್ರತಿನಿಧಿಗಳು ಭೇಟಿಯಾದರೂ ಯಾವುದೇ ರೀತಿಯ ಸಹಾಯ ಹಸ್ತ ಸಿಕ್ಕಿರೋದಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರನ್ನ ಸಂಪರ್ಕ ಮಾಡಿದ ಈ ಕಲಾವಿದ ಸಹಾಯ ಹಸ್ತಕ್ಕಾಗಿ ನೆರವು ಚಾಚಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಮತ್ತು ಶಾಸಕರಿರ್ಬೋದು, ಮತ್ತು ಎಲ್ಲ ಸಮಾಜ ಸೇವಕರಿರ್ಬೋದು, ಹೃದಯವಂತಿಕೆ ಇರ್ತಕ್ಕಂಥ ಅವರು ಇರ್ಬೋದು, ಅವರೆಲ್ಲದರಲ್ಲೂ ಸಹ ಒಬ್ಬ ಪತ್ರಕರ್ತನಾಗಿ ನಿಮ್ಮ ತುಂಬ ಹತ್ರದಿಂದ ನೋಡಿದ್ದೀರಾ. ಒಬ್ಬ ಪತ್ರಕರ್ತನಾಗಿ, ಹೋರಾಟಗಾರನಾಗಿ ವಿಶೇಷವಾಗಿ ದಯವಿಟ್ಟು ಈ ಒಂದು ಕುಟುಂಬದ ಪರವಾಗಿ ನನ್ನ ಮನವಿ. ಇವ್ರ ಹೆಸರು MB ವಿಶ್ವನಾಥ್ ಮಠ ಅಂತ, ಸಂತೋಷ್ ಕುಮಾರ್ ಮಂತಯ್ಯ, ಸಂತೋಷ್ ಕುಮಾರ್ ಮಂತಯ್ಯ ಅಂತ ಹೇಳ್ಬಿಟ್ಟು ಇವರು ಪದವೀಧರರು. ಇವರು ಮೂಲತಃ ಚಿತ್ರಕಲಾವಿದರು, ಗ್ರಾಫಿಕ್ ಡಿಸೈನರ್. ಅವರು ಮೊನ್ನೆ ನನ್ನ ಸಂಪರ್ಕ ಮಾಡಿದ್ರು. ಇವರು ಹಿಂಗೆ DC ಆಫೀಸಿಗೆ ಬಂದಿದ್ರು. ಸರ್, ಹಿಂಗೆ ನಮ್ಮದು ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರು. ವಿಶೇಷವಾಗಿ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ವಿ. ಮುಖ್ಯಮಂತ್ರಿಗಳು DC ಅವ್ರಿಗೆ ಹೇಳಿದರು. DC ಅವರು ನಮಗೆ ಭೇಟಿಯಾಗಲಿಲ್ಲ ಅಂತಕ್ಕಂಥ ಮಾತುಗಳು ಹೇಳಿದ್ರು. ಹೋಗಲಿ, ಅವರು DC ಅವರು ಸಹ ಪಾಪ ಬ್ಯುಸಿಯಾಗಿರಬೇಕು. ಇಂಥ ಸಂದರ್ಭದಲ್ಲಿ ಒಂದು ಮಾನವೀಯತೆಯಿಂದ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಇವ್ರಿಗೆ ತುಂಬ ಬಡ ಕುಟುಂಬ, ಕಲಾವಿದ್ರವರು. ಇವ್ರಿಗೆ ಸುಮಾರು ಒಂದು 10 ರಿಂದ 15 ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಒಂದು ರೀತಿ ಆ ಒಂದು ಚಿಕಿತ್ಸೆಗೆ, ಲಿವರ್ ಚಿಕಿತ್ಸೆಗೆ. ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಇರೋರು ದಯವಿಟ್ಟು ಮನೆ MLAಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಹೀಗೆ ಎಲ್ಲರೂ ಸಹ ಇರ್ತೀನಿ. ದಯವಿಟ್ಟು ನಾನು ಹೃದಯಪೂರ್ವಕವಾಗಿ ಈ ಕುಟುಂಬದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ದಯವಿಟ್ಟು ಇವ್ರಿಗೆ ಒಂದು ಹಣಕಾಸಿನ ನೆರವು ಮಾಡಿ ಇವ್ರಿಗೆ ದಯವಿಟ್ಟು ಉಳಿಸ್ಬೇಕಾಗಿ, ಈ ಒಂದು ಕಲಾವಿದನ್ನ ಉಳಿಸ್ಬೇಕಾಗಿ ನಾನು ನಿಮ್ಮ ಬಸವರಾಜು, ಪತ್ರಕರ್ತರು, ಹೋರಾಟಗಾರರು, ಒಂದು ಮಾನವೀಯತೆಯಿಂದ ತುಂಬ ಹೃದಯಪೂರ್ವಕವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಸಂತೋಷ್ ಕುಮಾರ್ ಮಂತಯ್ಯ ಅಂತೇಳಿ ಸರ್. ನಾವು ಮೂಲತಃ ನಾನು ಕಲಾವಿದ ಸರ್, ದಾವಣಗೆರೆಗೆ ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೂ ಕಂಡೆ ಸರ್. ಏನೂ ಯೂಸ್ ಆಗಲಿಲ್ಲ ಸರ್. ಮುಖ್ಯಮಂತ್ರಿಗಳಿಗೆ ಕಂಡಾಗ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು ಸರ್. ಸಿಟಿ ಕಮಿಷನರ್ ನಮಗೆ ಭಾಳ, ನಾರಾಯಣ್ ಬರ್ಮಣಿ ಸರ್, ಭಾಳ ಅನುಕೂಲ ಮಾಡಿಕೊಟ್ರು ಸರ್ ಅವತ್ತು ರಾತ್ರಿ. ಆಮೇಲೆ ಬೆಳಿಗ್ಗೆ ನಮ್ಮ ಫಸ್ಟ್ ಪಾಳಕ್ಕೆ ಬಿಟ್ಟು CM ಸಾಹೇಬ್ರಿಗೆ ಭೇಟಿ ಮಾಡಿಸಿದ್ರು ಸರ್. ಆಮೇಲೆ CM ಸಾಹೇಬರು ಬೆಳಗಾವಿ DC ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ್. ಹ್ಯಾಂಡ್ ಓವರ್ ಮಾಡಿಂದ ನಾವು ಮರುದಿವಸ ಸಂಡೇ ಇರೋದ್ರಿಂದ ನಮ್ಗೆ ಸುಸ್ತಾಗಿತ್ತು ಸರ್. ಊರಿಗೆ ಹೋದ್ವಿ. ಆಮೇಲೆ ಅಲ್ಲೇ ನನಗೆ ಸೀರಿಯಸ್ ಆಗಿಬಿಟ್ಟು ಸರ್, ಊರಾಗ ಬರೋಕ್ಕಾಗಲಿಲ್ಲ. ಆಮೇಲೆ DC ಸಾಹೇಬರು ಮೊನ್ನೆ ಬಂದು ನೋಡಿ ಇದನ್ನು ಮಾಡಿದ್ವಿ ಸರ್. ಅವತ್ತು ಇರಲಿಲ್ಲ ಶುಗರ್. ಒಂದು 12 ರಿಂದ 15 ಲಕ್ಷ ಖರ್ಚಾಗತ್ತೆ ಸರ್. ಈಗ ಚಿಕಿತ್ಸೆಗೆ ನೆರವು ಬೇಕು ಸರ್, ನೆರವು ಬೇಕು ಸರ್. ಆಮೇಲೆ KLಗೆ ಅಷ್ಟು ಕಟ್ಟಿದ್ರೆ ಆಪ್ರೇಷನ್ ಈಗ ಇನ್ನು ವಿತಿನ್ ಒಂದು ವಾರದಾಗ ಮಾಡ್ತಾರೆ ಸರ್. ಗೊತ್ತಾಯ್ತಲ್ಲ ವೀಕ್ಷಕರೇ, ದಯವಿಟ್ಟು ಎಲ್ಲರೂ ಸಹ ಹೃದಯವಂತಿಕೆ ಇರೋರು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಮತ್ತು MLAಗಳಿಗೆ ಒಬ್ಬ ಪತ್ರಕರ್ತಾಗಿ ನಾನು ಟ್ವೀಟ್ ಮಾಡ್ತೇನೆ. ದಯವಿಟ್ಟು ಒಬ್ಬ ಕಲಾವಿದ ಮತ್ತು ಗ್ರಾಫಿಕ್ ಡಿಸೈನರ್ ಸಂತೋಷ್ ಕುಮಾರ್ ಮಂತಯ್ಯ ಅಂತಕ್ಕಂಥವ್ರನ್ನ ಒಂದು ಲಿವರ್ ಚಿಕಿತ್ಸೆಗೆ ತುಂಬ ಬಡವರವರು, ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕರ್ತವ್ಯ ಎಲ್ಲರ ಮೇಲೆ ಇದೆ. ದಯವಿಟ್ಟು ಅವ್ರಿಗೆ ತಮ್ಮ ತನು ಮನ ಧನ ರೀತಿ ಅವ್ರಿಗೆ ನೆರವು ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ಕುಟುಂಬದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.